1, 2, 3, 4, 5 ಇಲ್ಲಿ ನಿಂತು ಈ ವ್ಯೂ ನೋಡೋದ್ರಲ್ಲಿ ಇರೋ ಸುಖ ಎದ್ರಲ್ಲೂ ಇಲ್ಲ. ಸೊ ನಿಮ್ಮೆಲ್ಲರಿಗೂ ಒಂದು ಸೂಚನೆ ಏನಂದ್ರೆ ಬೆಳಗ್ಗೆ 10 ಗಂಟೆಲಿಂದ 5 ಗಂಟೆ ತನಕ ಮಾತ್ರ ಇದು ಓಪನ್ ಇರ್ತದೆ. ಅದಾದ್ಮೇಲೆ ಕ್ಲೋಸ್ ಮಾಡೋ ಚಾನ್ಸಸ್ಸು 99% ಅದ. ಇಲ್ಲೆಲ್ಲ ವಾಚ್ಮೆನ್ಸ್ ಅವ್ರು ಅದಾರ. ಸೊ ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ಯುವರ್ ಆಕಾಶ್ ಮೌರ್ಯ. ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ಬ್ಯೂಟಿಫುಲ್ ಬ್ಲಾಗ್. ಇವತ್ತು ನಾನು ನಿಮ್ಗೆಲ್ಲ ಲಿಂಗ್ಸೂರ್ ಗಾರ್ಡನ್ ತೋರಿಸ್ಬೇಕಂತ ಬಂದಿದ್ದೆ, ಆದ್ರೆ ಇವಾಗ ಟೈಮು 3:45 ಆಗಿದೆ. ಗಾರ್ಡನ್ ಓಪನ್ ಆಗೋದು 4:15 ಅಂತ ನನಗೂ ಗೊತ್ತಿಲ್ಲ, ಇವತ್ತು ಗೊತ್ತಾಗಿದೆ. ಸೊ ಗಾರ್ಡನ್ ಬಿಟ್ಟು ನೆಕ್ಸ್ಟ್ 4:15 ತನ ಇಲ್ಲಿ ಇರೋದಾಗಲ್ಲ. ಅದಕ್ಕೆ ಮಸ್ಕಿಯಲ್ಲಿ ಯಾವುದೋ ಒಂದು ಚೆನ್ನಾಗಿರೋ ಡ್ಯಾಮ್ ಅದಂತ, ಅಲ್ಲಿಗೆ ಹೋಗಿ ಬರಮ್ ನಡ್ರಿ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದಲ್ಲ. ಸೊ ಗಾಯ್ಸ್, ಇವತ್ತು ಎಲ್ಲಿಗೆ ಹೋಗ್ಬೇಕಂತ ಅಂತಂದ್ರೆ ಇಲ್ಲ ಐತ್ ನೋಡ್ರಿ, ಮರಳದಿಣ್ಣಿ ಡ್ಯಾಮ್ ಅಂತ. ಇಲ್ಲಿಂದ ಎಷ್ಟದಪ್ಪ, 16 ಕಿಲೋಮೀಟರ್ ಅದ, ಅಂದ್ರೆ 25 ನಿಮಿಷದ ದಾರಿಯಲ್ಲಿ ಏನ ಹಂಗೆ ಮಾತಾಡ್ಕೋ ತಗೊಂಬಂತ. ನನಗೂ ನಿಮಗೂ ಇಲ್ಲಿ ರೂಟು ಯಾವ ತರ ಹೋಗ್ಬೇಕಂತ ಗೊತ್ತಾಗ್ತದ. ಐ ಥಿಂಕ್ ವಾಯ್ಸ್ ಎಲ್ಲ ಕ್ಲಿಯರ್ ಅದ ಅಂತ ಅನ್ಕೊಂಡಿದೀನಿ. ವಾಯ್ಸ್ ಕ್ಲಿಯರ್ ಇರಬೇಕು, ಯಾಕಂದ್ರೆ 300 ರೂಪಾಯಿ ಕೊಟ್ಟು ಒಂದು ಮೈಕ್ ತಗೊಂಡ್ಬಂದಿನಿ ನಾನು. ಇಲ್ಲಪ್ಪ ಅಂದ್ರೆ ಎಲ್ಲಾ ವೇಸ್ಟು. ಪಾಪ ನನ್ ಗಾಡಿದು ಮೀಟ್ರೇ ತಿರ್ಗಲಾಗ್ಯದ, ಹಾಕ್ಸ್ಬೇಕದ ಒಂದು ಟೈಮ್ ಸಿಗಲಾಗ್ಯದ. ಮೀಟ್ರ್ ಇಲ್ಲ, ಗಾಡಿ ತುಳಸಿಲ್ಲ, ನೋಡಿಗ ಕೀಲಿಸುದೇ ಖರಾಬ್ ಆಗ್ಯದ. ಇದೇನ್ ಗಡ್ಡಿ ಅದಲ್ಲ, ಇದು ಹೋಗ್ಯದ್ರಿ, ಅದಕ್ಕ ಹಾಕಕ್ ಟೈಮೇ ಸಿಗಲಾಗ್ಯದ. ಟೈಮ್ ಅಂತಲ್ಲ, ದುಡ್ಡಿಲ್ಲ ತಿಳ್ಬೇಕಷ್ಟೇ. ಜೋಗಯ್ಯೋ ಇವಾಗ ನಾನ್ ಎಂಟ್ರದನಿ ಕಸ್ಬಾ ಲಿಂಗ್ಸೂರು. ಎಲ್ಲಿಂದ ಹಿಂಗ ಲೆಫ್ಟ್ ಹೋಗಿ ಸಿನ್ನೂರ್ ದಾರಿಗೆ ಹೋಗ್ಬೇಕು. ಸಿನ್ನೂರ್ ದಾರಿ ಮಸ್ಕಿ ರೂಟ್ ಐತಲ್ಲ, ಅಲ್ಲಿಂದ ಕೆಳಗೆ ಹೋಗ್ಬೇಕು ನೋಡ್ರಿ. ಕೇರ್ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಇದೊಂದು ಕ್ವಶನ್. ಮೊನ್ನೆ ಇದೇ ದಾರಿಲಿ ಹೋಗ್ ಟೈಮಿಗೆ ಒಬ್ರಿಗೆ ಆಕ್ಸಿಡೆಂಟ್ ಆಗಿತ್ತು. ನನ್ನ ಗಾಡಿಯಲ್ಲಿ ಒಂದ್ ಸ್ವಲ್ಪ ಫಸ್ಟ್ ಏಡ್ ಕಿಟ್ ಒಂದ್ ಸ್ವಲ್ಪ ಇತ್ತು, ಮತ್ತೆ ಬೇರೆ ಹೊಸ ಗಾಡಿ ಇತ್ತಲ್ಲ, ಆ ಗಾಡಿಯಲ್ಲಿ ಕೂಡ ಫಸ್ಟ್ ಏಡ್ ಕಿಟ್ ಇತ್ತು. ತಗೊಂಡು ಅವನಿಗೆ ಒಂದ್ ಸ್ವಲ್ಪ, ಆಕ್ಚುಲಿ ನಾನೊಬ್ಬ ಮೆಡಿಕಲ್ ಸ್ಟೂಡೆಂಟ್, ಅದಕ್ಕ ಒಂದ್ ಸ್ವಲ್ಪ ಏನಾದ್ರು ಫಸ್ಟ್ ಏಡ್ ಮಾಡ್ಬೇಕು ಅಂತ ಹೋಗಿದ್ದೆ. ಗಾಯನ್ ಜಾಸ್ತಿ ಆಗಿದಿಲ್ಲ, ಆಲ್ಮೋಸ್ಟ್ ಒಂದ್ ಸ್ವಲ್ಪ ಲೆವೆಲಿಗೆ ಆಗಿತ್ತು. ಆದ್ರೆ ಅಲ್ಲಿ ಹೋಗಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕಂದ್ರ ಬಾಜುದ ಜನಗಳೆಲ್ಲ ನನ್ಗೆ ಬೈಯತ್ತಿದ್ರು. ಇವೆಲ್ಲ ಮಾಡಕ್ ಹೋಗ್ಬೇಡ ನೀನು, ಮತ್ತೆ ಆಂಬ್ಯುಲೆನ್ಸ್ ಕಾಲ್ ಮಾಡಿದೀವಿ, ಅವ್ರು ಕರ್ಕೊಂಡು ಹೋಗಲ್ಲ, ಹಂಗ ಹಿಂಗ ಅಂತ. ಹೌದಾ, ಮೇ ಬಿ ಏನೋಪ್ಪ, ನಾನಾದ್ರೂ ಹೆಲ್ಪ್ ಮಾಡಕ್ ಹೋಗ್ಲಿಲ್ಲ, ಹಿಂದೆ ಸರ್ದ್ಬಿಟ್ಟೆ. ಇದು ನಿಜಾನ ಸುಳ್ಳ? ಅವ್ರೇನಂದ್ರಂದ್ರೆ, ನಾವೇನಾದ್ರು ಬ್ಯಾಂಡೇಜ್ ಹಾಕಿದ್ರ ಅವರು ಟ್ರೀಟ್ಮೆಂಟ್ ಕೊಡಲ್ಲ ಅಂತ ಪೇಷಂಟಿಗೆ. ಈಸ್ ದಿಸ್ ಟ್ರೂ? ಐ ವಾಂಟ್ ಟು ಆಸ್ಕ್ ದಿಸ್ ಕ್ವೆಶ್ಚನ್ ಟು ಆಲ್ ದ ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟ್ ಪೀಪಲ್. ಎಸ್ ಆರ್ ನೋ? ಏನಿದು ಜನಗಳ ಮೂಢನಂಬಿಕೆನ ಅಷ್ಟೇ? ಜಾತ್ರೆ ಅದಂಗ್ ಕಾಣಿಸ್ತಿಲ್ಲ ಊರಾಗ, ಕಸಬಲಿಂಗ್ಸೂರ್ದಾಗ. ಒಬ್ಬ ಬಲ್ಲೋರ್ಗ ದೇವ್ರ ಮೇಲೆ ಕೂತ್ಬಿಟ್ರ ಹುಡುಗರು ದೇವ್ರ ನೋಡಕ. ಕುಂತಿಲ್ಲ, ಏನೋ ಮಾಡತ್ತಾರ ಮ್ಯಾಲ. ಸೊ ಗೈಸ್, ಪ್ಲೇಸ್ ಮಾತ್ರ ಬ್ಯೂಟಿಫುಲ್ ಅದ. ಇದ್ರಾಗ ಕಾಣಲಾಗ್ಯದ, ಅದಕ್ಕೆ ಇದ್ರಾಗ ತೋರಿಸ್ತೀನಿ ನೋಡ್ರಿ. ಅಲ್ಲಿ ಹಿಂದ್ಗಡೆ ಐತಿ, ಅಲ್ಲಿ ಮುಂದ್ಗಡೆ ಹೋಗಿ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಲಿಂಗ್ಸೂರ್ ಹತ್ರ ಇರೋ ಮತ್ತೊಂದು ಪ್ಲೇಸು ನಿಮ್ಮ ಮುಂದೆ ಹೀಗಿದೆ ನೋಡಿ. ಈ ಕಡೆ ಅಲ್ಲ, ಈ ಕಡೆ ನೋಡಿ. ಜಸ್ಟ್ ಲುಕ್ ಎಟ್ ದ ವ್ಯೂ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಅಲ್ಲಿ ಒಂದು ಸಣ್ಣ ಗುಡಿ ಅದ. ಸೊ ಇಸ್ ವ್ಯೂ ಮಾತ್ರ ಸಖತ್ತಾಗದ ಇಲ್ಲಿಂದ. ಇಲ್ಲಿ ನೀರು ಹಿಡ್ದಿಟ್ರ, ಬಟ್ ಯಾವ ಊರಿಗೆ ಹೋಗ್ತಾ ಅಂತ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಇಲ್ಲೆಲ್ಲ ನೀರೈತೆ ನೋಡ್ರಿ, ಇಲ್ಲಿ ನೀರದ, ಅಲ್ಲಿ ನೀರದ, ಇಲ್ಲಿ ಸಣ್ಣ ಗೇಟ್ ಅದಾವ. ಹಿಂಗೆ ಹೋದ್ರೆ ಡೈರೆಕ್ಟ್ ಮಸ್ಕಿಗೆ ಹೋಗ್ತೀವಿ. ಬಟ್ ವ್ಯೂ ಮಾತ್ರ ಸೈಕ್ ಐತ್ರಪ್ಪ, ಏನು ಹೇಳ್ಬೇಕು. ಇಲ್ಲಿ ಯಾರೋ ಅಣ್ಣ ಬಾಟ್ ಟೋಪಿ ಇಟ್ಟಾಗೆ ನೋಡ್ರಿ. ಯಾರದಪ್ಪ ಈ ಟೋಪಿ? ಸ್ಟಾಲ್ ವಾಟ್. Oh my god, hope you guys enjoyed this video. ಒಂದು ಥಮ್ಸ್ ಅಪ್ ಕೊಡಿ, ಮತ್ತು ಒಂದು ಕಮೆಂಟ್ ಮಾಡಿ ಹೆಂಗದ ಪ್ಲೇಸ್ ಅಂತ.
ಲೊಕೇಶನ್ ಹೇಳ್ತೀನಿ ಕೇಳ್ರಿ. ಆನ್ ಮಸ್ಕಿನಾಳ ನಿಯರ್ ಮರಳದಿನ್ನಿ, ಲ್ಯಾಟಿಟ್ಯೂಡ್ 1640 ನಾರ್ತ್, ಲಾಂಗಿಟ್ಯೂಡ್ 76.33, 30 ಈಸ್ಟ್. ಪರ್ಪೋಸ್ ಇರಿಗೇಷನ್. ಇರಿಗೇಷನ್ಗೋಸ್ಕರ ಇದು ಒಂದು ಕಟ್ಟಿತ್ತು. ಪ್ರಾಜೆಕ್ಟ್ ಹೆಸರು ಮಸ್ಕಿನಾಳ ಪ್ರಾಜೆಕ್ಟ್ ಅಂತ, ರಿವರ್ ಮಸ್ಕಿನಾಳ. ಇನ್ಫಾರ್ಮೇಷನ್ ಯಾರಿಗಾರ ಬೇಕಿತ್ತಂದ್ರೆ ವಿಡಿಯೋ ಪಾಸ್ ಮಾಡ್ಕೊಂಡು ನೀವೇ ನೋಡ್ಕೊಳ್ಳಿ. ಯಾಕೋ ಹೋಗಕ್ಕೆ ಮನಸ್ಸೇ ಬರ್ತಿಲ್ಲ ಇಲ್ಲಿಂದ, ಬಟ್ ಟೈಮ್ ಆಗ್ಯದ ಹೋಗ್ಲೇಬೇಕಲ್ಲ. ಮತ್ತೊಂದು ಸರಿ ಯಾವಾಗ ಫ್ರೀ ಟೈಮ್ ಇದ್ದಾಗ ಬಂದು ಇಲ್ಲಿ ಒಂದು 4-5 ತಾಸು ಇದ್ದು ಹೋಗ್ತೀನಿ. ಕೆಳಗಡೆ ಏನಿಲ್ಲ, ಇಲ್ಲಿ ನಾವು ಬಂದಿರೋ ರೂಟ್ ಏನು ಹೆಂಗದಂದ್ರೆ ಇಲ್ಲಿದೆ ಐತೆ. ಅಲ್ಲಿ ಹೊರಗಡೆ ನಮ್ಮ ಗಾಡಿ ನಿಂದರ್ಸಿ ಈ ಕಡೆ ಬಂದೆವು. ಅಲ್ಲಿ ಕೆಳಗಡೆ ಮೀನು ಹಿಡಿಯತ್ತಾರ. ಇಲ್ಲಿ ಸ್ವಲ್ಪ ಡೆಪ್ತ್ ಕಮ್ಮಿ ಅದಲ್ಲ, ಅದಕ್ಕೆ ಇಲ್ಲಿ ಮೀನು ಹಿಡಿಯತ್ತಾರ. ಈ ಕಡೆ ಯಾರೂ ಇಲ್ಲ ಜನಗಳ ಕಡೆ. ಅಲ್ಲಿ ಮೇಲ್ಗಡೆ ಒಂದು ಸಣ್ಣ ಗುಡಿ ಅದ. ಸೊ ಈವ್ನಿಂಗ್ ಟೈಮ್ ಸನ್ ಕೂಡ ಸೆಟ್ ಆಗ್ತದೆ. ಇವಾಗ ನೋಡಿ ಸೂರ್ಯನ. ಓ ಸೂರ್ಯ ದೇವ, ನನ್ನ ಎಲ್ಲ ಕೆಲಸಗಳಿಗೆ ನಿನ್ನ ಆಶೀರ್ವಾದವಿರಲಿ. ಸೊ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಬೆಲ್ ಐಕನ್ ಗಂಟೆ ಬಿಡಿರಿ, ಗಂಟೆ. ಮತ್ತೆ ಸಿಗ್ತೀನಿ ಮತ್ತೊಂದು ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು.